ಮೈಸೂರಿನಲ್ಲಿ ಕಾಂಗ್ರೆಸ್ನ ಹಿರಿಯ ಶಾಸಕ ತನ್ವೀರ್ ಸೇಠ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅಧಿಕಾರ ಅನುಭವಿಸಿದವರು ತ್ಯಾಗದ ಮನಸ್ಸು ಮಾಡಲಿ ಅಂತ. ಮುಸ್ಲಿಂ ಸಮುದಾಯದ ನಾಯಕರಿಗೆ ಇದನ್ನು ಹೇಳಿದ್ರ ಗೊತ್ತಿಲ್ಲ. ನಾಯಕರು ಇನ್ ದ ಸೆನ್ಸ್ ಈಗ ಸಚಿವರಾಗಿದ್ದವರಿಗೆ ಹೇಳಿದ್ರ ಗೊತ್ತಿಲ್ಲ. ನನಗೆ ಈ ಬಾರಿ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ ಅಂತ ತಮ್ಮ ಆಕಾಂಕ್ಷೆಯನ್ನ ವ್ಯಕ್ತಪಡಿಸಿದ್ರು. ವರಿಷ್ಠರು ನನ್ನನ್ನು ಪರಿಗಣಿಸೋ ಸಾಧ್ಯತೆ ಇದೆ ಅಂತ ಹೇಳಿದ್ರು. 6 ಸಲ ಇವರು ಶಾಸಕರಾಗಿರೋದು. ಅತ್ಯಂತ ಹಿರಿಯ ಮುಸ್ಲಿಂ ಶಾಸಕ. ಇನ್ನು ಒಂದೆರಡು ದಿನದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಅವರ ಸಚಿವ ಸಂಪುಟದಲ್ಲಿ ಯಾರ್ಯಾರು ಇರ್ತಾರೆ ಅನ್ನುವಂಥದ್ದು ಈಗ ಎದ್ದಿರುವಂತಹ ಪ್ರಶ್ನೆ. ಯಾಕಂದರೆ ಇಷ್ಟು ದಿನಗಳ ಕಾಲ ಮುಖ್ಯಮಂತ್ರಿ ಅಧಿಕಾರ ಹಸ್ತಾಂತರದ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಈಗ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಯಾರ್ಯಾರು ಸಚಿವರಾಗಿರ್ತಾರೆ ಅಂತ. ಹಾಗಾಗಿ ಸಚಿವಾಕಾಂಕ್ಷಿಗಳ ಪಟ್ಟಿಯೂ ಕೂಡ ದೊಡ್ಡದಿದೆ. ಮೈಸೂರಿನಲ್ಲಿ ಪ್ರಮುಖವಾಗಿ ಹಿರಿಯ ಶಾಸಕರು ಜೊತೆಗೆ ಮಾಜಿ ಸಚಿವರಾಗಿರುವಂಥ ತನ್ವೀರ್ ಸೇಠ್ ಅವರು, ಅದು ಸಹಜವಾದಂಥ ಆಕಾಂಕ್ಷಿಯೂ ಕೂಡ. ಈಗ ನಮ್ಮ ಜೊತೆಲೇ ತನ್ವೀರ್ ಸೇಠ್ ಅವರೇ ಇದ್ದಾರೆ. ಸರಿ, ಎಲ್ಲ ಆಕಾಂಕ್ಷಿಗಳು ಬಹುತೇಕರು ಡೆಲ್ಲಿ, ಬೆಂಗಳೂರಲ್ಲಿದ್ದಾರೆ. ತಾವು ಮಾತ್ರ ಮೈಸೂರಲ್ಲಿದ್ದೀರಿ. ಏನು ಉದ್ದೇಶ? ನೋಡಿ, ನಾನು ಈ ಹಿಂದೆಯಿಂದಲೂ ಹೇಳಿದ್ದೇನೆ, ನಿರೀಕ್ಷೆ ಅನ್ನೋದು, ಆಸೆ ಅನ್ನೋದು ಮನುಷ್ಯನ ಸಹಜ ಸ್ವಭಾವ. ಅದು ನಾನು ಪಕ್ಷಕ್ಕೆ ದುಡ್ದಿದ್ದೇನೆ, ಪಕ್ಷಕ್ಕೆ ನಂಬಿದ್ದೇನೆ, ಪಕ್ಷದ ತತ್ವ ಸಿದ್ಧಾಂತನ ಮೈಗೂಡಿಸ್ಕೊಂಡಿದ್ದೇನೆ. ಪೋಷಕರು ತನ್ನ ಎಲ್ಲ ಮಕ್ಕಳಿಗೂ ಸರಿ ಸಮಾನವಾಗಿ ನೋಡುವಂಥ ಆಸಕ್ತಿನ ಮುಂದಿಡ್ತಾರೆ. ಆದರೆ ಅಗತ್ಯವಾಗಿ ಯಾರಿಗೆ ಯಾವ ಕೆಲಸ ಮೊದಲು ಆದ್ಯತೆ ಮೇಲೆ ಮಾಡಬೇಕು ಅದು ಮಾಡ್ತಾರೆ. ಪ್ರಥಮ ಹಂತದ ಸಚಿವ ಸಂಪುಟ ಅವಕಾಶ ಸಿಕ್ಕಿರಲಿಲ್ಲ, ನಿರೀಕ್ಷೆನಲ್ಲಿದ್ವಿ. ಈಗ ಮತ್ತೆ ನಮ್ಮ ಮುಂದೆ ಅವಕಾಶ ಬಂದಿದೆ. ನಿರೀಕ್ಷೆ ಇನ್ನಷ್ಟು ಗಟ್ಟಿಯಾಗಿದೆ, ಬರುತ್ತೆ ಅನ್ನೋ ನಂಬಿಕೆ ಇದೆ. ಏನಾಗುತ್ತೆ ಕಾದು ನೋಡೋಣ. ಯಾಕಂದರೆ 2024ರಲ್ಲಿ ಗೌರ್ಮೆಂಟ್ ಬಂದಂಥ ಸಂದರ್ಭದಲ್ಲೇ ತನ್ವೀರ್ ಸೇಠ್ ಅವರು ಮಂತ್ರಿಗಳಾಗ್ಬಿಡ್ತಾರೆ ಅನ್ನುವಂಥ ದೊಡ್ಡ ನಿರೀಕ್ಷೆ ನಿಮ್ಮ ಕ್ಷೇತ್ರದಲ್ಲೂ ಕೂಡ ಇತ್ತು. ಅದು ಜಾತಿವಾರು, ಧರ್ಮದ ಲೆಕ್ಕಾಚಾರದ ಮೇಲೇ ಕೂಡ ಇತ್ತು. ಎಲ್ಲೋ ಮಿಸ್ಟೇಕ್ ಆಯಿತು. ಈ ಸತಿ ಮಿಸ್ಟೇಕ್ ಆಗಲ್ಲ ಅಂತ. ಇಲ್ಲ, ನಾನು ಆಗುವಂಥದ್ದು ಯಾವುದು ತಪ್ಪು ಅಂಥದ್ದು ನಾನು ಹೇಳಲ್ಲ. ನನಗಾಗಿ ಇರುವಂಥದ್ದು ಅದು ಯಾರು ಕಿತ್ಕೊಳ್ಳೋಕ್ಕಂತೂ ಆಗಲ್ಲ. ಸೇವೆ ಮಾಡುವಂತಹ ದೃಢ ಸಂಕಲ್ಪವನ್ನು ಮಾಡಿಕೊಂಡು ನಾನು ನನ್ನ ರಾಜಕೀಯ ವೃತ್ತಿಯಲ್ಲಿ ಗೌರವ ಮತ್ತು ಪ್ರಾಮಾಣಿಕತೆ ಮುಂದುವರ್ಸ್ಕೊಂಡು ಹೋಗಿದ್ದೇನೆ. ಭಗವಂತನ ಇಚ್ಛೆ, ಭಗವಂತನ ನಂಬಿಕೆಯ ಮೇಲೆ ನಾನು ಎಲ್ಲವೂ ಮಾಡುವಂಥದ್ದು. ಹಾಗಾಗಿ ಆ ನಿರೀಕ್ಷೆ ಇದೆ. ವರಿಷ್ಠರು ನನ್ನ ಸೇವೆ ಮತ್ತು ನನ್ನಲ್ಲಿರುವಂಥ ಸಾಮರ್ಥ್ಯನ ಗುರುಸ್ತಾರೆ ಅನ್ನೋದು. ಯಾಕಂದರೆ ಕಿರಿಯರು ಕೂಡ, ಭಾಳಷ್ಟು ಜನ ಕಿರಿಯರು ಕೂಡ ಸಚಿವ ಸ್ಥಾನ ಕೇಳ್ತಾ ಇದ್ದಾರೆ. ಈಗ ನೋಡಿ, ಆಯ್ಕೆ ಆಗುವಂಥದ್ದು ಜನರ ಸೇವಕರಾಗಿ, ಸಂಖ್ಯೆ ಬಲದ ಮೇಲೆ ಸರ್ಕಾರ ರಚನೆ ಮಾಡುವಂಥ ಅವಕಾಶ ಬಂದಂತಹ ಸಂದರ್ಭದಲ್ಲಿ ನಾವು ಮೂಲ ಯಾವತ್ತೂ ಮರಿಬಾರ್ದು. ಸೇವಕರಾಗಿ ನಾವು ಇದ್ದೀವಿ. ಇನ್ನೂ ಹೆಚ್ಚಿನ ಸೇವೆ ಮಾಡುವಂಥ ಅವಕಾಶ ಸಿಕ್ಕಂಗಿದ್ರೆ ಅದು ಖಂಡಿತವಾಗಿ ಸೇವೆ ಮಾಡೋಕ್ಕೆ ಮುಂದಾಗ್ತೇನೆ. ಅದು ನನ್ನ ತಂದೆಯವರ ಮಾತು. ಅವರಿಗೆ ಅವರ ದೊಡ್ಡಪ್ಪ ಅವರಾದಂಥ ಮೊಹಮ್ಮದ್ ಸೇಠ್ ಅವರು ಹೇಳ್ದಂಥದ್ದು, ಮಗು ಹಾಲು ಕುಡಿಯುವ ಮಗುವಿಗೆ ಸಾವಿದೆ, ವಿನಾಕಾರಣ ವಿಷ ಕುಡಿದು ಸಾಯೋದು ಬೇಡ ಅಂತ. ಸೊ ಹಾಗಾಗಿ ನಾನು ಆ ಕೆಲವು ಸಿದ್ಧಾಂತಗಳನ್ನು ರೂಢಿಸ್ಕೊಂಡು ನಾನು ರಾಜಕಾರಣ ಮಾಡ್ತಾ ಇರುವಂಥದ್ದು. ಒಳ್ಳೆಯದಾಗುತ್ತೆ ಅನ್ನೋ ನಿರೀಕ್ಷೆ ಇದೆ. ಕೇಳ್ತಾ ಇರುವಂಥದ್ದು ಮೊದಲನೇ ಬಾರಿ MLA ಆಗಿರುವಂಥವ್ರು ಕೂಡ ಸಚಿವ ಸ್ಥಾನ ಕೇಳ್ತಾ ಇದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ ನಂತರ ಮುಸ್ಲಿಂ ನಾಯಕರ ಮುನಿಸು ನಿಮಗೆಲ್ಲ ಗೊತ್ತೇ ಇದೆ. ಸೊ ಈಗ ಹೊಸ ಸರ್ಕಾರದ ರಚನೆ ಸಂದರ್ಭದಲ್ಲಿ ಎಷ್ಟು ಜನ ಮುಸ್ಲಿಂ ನಾಯಕರಿಗೆ ಮಿನಿಸ್ಟರ್ ಗಿರಿ ಸಿಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಕಳೆದ ಸಲ ಒಂದು ನೆನಪು ಮಾಡಿಕೊಡೋದಾದ್ರೆ, ಇಬ್ಬರಿಗೆ ಅವಕಾಶ ಸಿಕ್ಕಿತ್ತು ಮುಸ್ಲಿಂ ಸಮುದಾಯದಿಂದ. ಒಂದು ರಹೀಂ ಖಾನ್, ಮತ್ತೊಂದು ಜಮೀರ್ ಅಹಮದ್ ಖಾನ್.